ಸಾತ್ ಸಾತ್ ಹುಟ್ಯಾನ ಅಂತ ಹೇಳ್ತಾಳೆ. ಅದ ವಿಷ್ಣುನ ಅವತಾರದಾಗ ಹೌದು. ಇನ್ನ ನಿನ್ನ ತಾಯಿಗಿನ ಅದ್ರಾಗಿಂದ ಜಿಗದ ಕಡೆಕ್ ಹೋಗೋದು ಆಗುವಾತ. ಬರೇ ವಿಷ್ಣುನ ಅವತಾರದಾಗ ನಿನ್ನ ಪಾರ್ವತಿ ಆಗಲಿ ನಿಮ್ಮವ್ರ ಹೆಣ್ಮಕ್ಳಾಗಲಿ ಅದ್ರಾಗ ಬಿದ್ದು ಒದ್ದಾಡತ್ತಾರ 10 ಅವತಾರದಾಗ. ಹೌದು. ಅವ್ರಿನ ಹೊರಗೆ ಬಂದಿಲ್ಲ. ಆದ್ರೆ ನನ್ನ ಪರಮಾತ್ಮನು 10 ಅವತಾರ ಯಾವ್ಯಾವ್ದಾವ ಮಾಸ್ತರ? ಯಾವ್ಯಾವ? ಮತ್ಸ್ಯ ಕೂರ್ಮ ವರ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲಿಕೆ ಅನ್ನುವಂಥವು ನನ್ನ ಪರಮಾತ್ಮನು 10 ಅವತಾರದವು. ಆದ್ರ 10 ಅವತಾರದಾಗ ನನ್ನ ವಿಷ್ಣು ಪರಮಾತ್ಮ ತಾಳ್ಕೋತ ಬಂದಾನು. ಆ 10 ಅವತಾರದಾಗ ಏನು ಮಾಡ್ಯಾನ? ಎಷ್ಟೋ ಮಂದಿನ ಜ್ವಾಕಿ ಮಾಡ್ಯಾನು, ಎಷ್ಟೋ ಮಂದಿನ ಸಲಿವ್ಯಾನು, ಎಷ್ಟೋ ಮಂದಿನ ನಷ್ಟ ಮಾಡ್ಯಾನು. 10 ಅವತಾರ ನಮ್ಮ ವಿಷ್ಣು ದೇವರು ತಾಳ್ಕೋತ ಬರ್ಬೇಕಾದ್ರ ಬರೋ ಟೈಮ್ದಾಗ ವಿಷ್ಣುನಿ ಹೇತು ಒಬ್ಬಕ್ಕೆದಾಳ. ಯಾರಕ್ಕೆ? ಲಕ್ಷ್ಮಿ. ಏನು ಮಾಡ್ಯಾಳ? ಆ ನನ್ನ ಪರಮಾತ್ಮ ವಿಷ್ಣು ದೇವರು 10 ಅವತಾರ ತಾಳ್ಕೋತ ಬರ್ಬೇಕಾದ್ರ 10 ಅವತಾರ ಅವನು ತಾಳ್ಯಾನು. ಅದು ತಾಳಿದು ಕರೆ ಐತಿ. ಆದ್ರೆ ನಿನ್ನ ಲಕ್ಷ್ಮೀ ದೇವಿ ಏನು ಪಾತಾಳಗ ಕೂತಾಳೋ ಏನು ಅಲ್ಲೇ ಮ್ಯಾಲ ಅದಾಳು. ಏನ ವಿಷ್ಣುನ ದೇವರ ಜೋಡಿ ಅಕ್ಕಿ ಏನು ಬಂದಾಳು? ಏನು ಮಾಡ್ಯಾಳು ಅದ್ರಾಗ 10 ಅವತಾರದಾಗ? 10 ಅವತಾರದಾಗ ಆಕಿ ಏನೇನಾಗಿ ಬಂದಾಳು ನೋಡೋನು. ಭಾಳ ಶಾನ್ಯ ಕಾಣಕತ್ತಳು. ಅದಕ್ಕೆ ಏನಂತ ಹೇಳ್ತಾಳ? ನಿನ್ನ ಪರಮಾತ್ಮ ಅಂದ್ರೆ ಯಾರಿಗ ಅನ್ನ ಹಾಕ್ಯಾನ, ಯಾರಿಗೆ ಏನೇನು ಮಾಡ್ಯಾನ ಅಂತ ಕೇಳ್ತಾಳ. ಯಾಕಂದ್ರೆ 84 ಲಕ್ಷ ಜೀವರಾಶಿ ಎಲ್ಲ ಸಲಬೇಕಾದ್ರೆ ನನ್ನ ಭಗವಂತ ಸಲಿವ್ಯಾನು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಜಲಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಬೇಕಾದ್ರೆ ಪರಮಾತ್ಮ ಅನ್ನ ಹಾಕ್ತಾನು. ಒಂದಾನೊಂದು ಟೈಮ್ದಾಗ ಏನಾಗ್ತತ? ಈ ಪಾರ್ವತಿ ಇದ್ದಕ್ಕೆ ಏನು ಮಾಡಿಲ್ಲ. ಯಾಕಂದ್ರೆ ಈ ಮಶಿಬನಾಳ ಪಾರ್ವತಿ ನಾನು ಹೆಂಗ ಕೇಳ್ತಾವ್ ನೋಡು, ಹಂಗ ಪಾರ್ವತಿ ಇದ್ದಕ್ಕೆ ಪರಮಾತ್ಮನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡ್ಲತ್ತ? ಏನು ಮಾಡ್ಯಾರ? ಪರಮಾತ್ಮ ಲೋಕ ಸಂಚಾರಕ್ಕಂತೇಳಿ ಅನ್ನ ಹಾಕಬೇಕಂತೇಳಿ ನಡೆದದ್ದ. ಅವಾಗ ಪಾರ್ವತಿ ಹೇಳ್ತಾಳ ಪರಮಾತ್ಮಗ, ಏ ಪರಮಾತ್ಮ ನೀವು 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ಅಂತ ಹೇಳ್ತೀರಿ, ಅದೇನ ಕರೆ ಆಯ್ತು ಏನು ಸುಳ್ಳು ಆಯ್ತು ಅಂತ ಕೇಳ್ತಾಳ ಪಾರ್ವತಿ. ಮಶಿಬನಾಳ ಆಯಿ ಪಾರ್ವತಿ ಕೇಳಿದಾಗ ಏನು ಹೇಳು? ಅವಾಗ ಪರಮಾತ್ಮ ಅಂದ, ಏ ನೋಡು ಪಾರ್ವತಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕೋದು ಕರೆ ಐತಿ. ಈಗ ಸದ್ಯಕ್ಕೆ ನಾ ಅನ್ನ ಹಾಕಕ್ ಹೊಂಟೀನಿ, ಹಾಕಿ ಬಂದ ಮೇಲೆ ನೋಡು ಅಂದವ ಪಾರ್ವತಿ. ಅವಾಗ ಪಾರ್ವತಿ ಹೇಳ್ತಾಳ, ಹಾಕಿ ಬರೋ ಪರಮಾತ್ಮ ನೋಡು ಹೆಂಗ ಹಾಕಿ ಬರ್ತಿ ಅಂತ ಕೇಳು. ಕೇಳಿದಾಗ ಅವಾಗ ಪರಮಾತ್ಮ ಹಾಕಾಕತ್ ಹೋದ ಅನ್ನ ಹಾಕಾಕ. ಬಾದ ತಕ್ಷಣ ಪಾರ್ವತಿ ಏನು ಮಾಡ್ತಾಳ? ಪರಮಾತ್ಮನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ತನ್ನ ಕೊಳಗಿದ್ದಂತ ಗುಂಡಗಡಿಗೆ ತೆಗದ ಅದನ್ನ ಬರಾಬರ ಪಿರಿಕಿ ಬೀಚ್ ಅದರಾಗ ಒಂದು ಇರಿಬಿ ಮುಚ್ಚಿಟ್ಕೊಂಡು ಬಿಡ್ತಾಳೆ ಈ ಪಾರ್ವತಿ. ಹಾಕಿ ಬರ್ತಾಳ ನೋಡು ಅಂತ ಹೇಳಿ ಈ ಮಶಿಬನಾಳ ಪಾರ್ವತಿ ಇರಿಬಿ ಗುಂಡಗಡಿಗೆ ಮುಚ್ಚಿಟ್ಕೊಂಡಾಗ ಇಲ್ಲಿ ಹೆಂಗ ಹಾಕತಾನೋ ಇವೇನು ಇಲ್ಲಿ ಅನ್ನ ಹಾಕಂಗಿಲ್ಲ ಅಂತೇಳಿ ಪಾರ್ವತಿ ತಿಳ್ಕೊಂಡಳ. ಕರೆ ಆ ಪರಮಾತ್ಮನ ಆಜ್ಞೆನ ಬೇರೆ ಐತಿ. ಒಮ್ಮೆ ಅವ ತಥಾಸ್ತು ಅಂದ್ರ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕುವಂತ ದಾತ ಅವದಾನು. ಅದಕ್ಕೆ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ತಿರುಗಿ ಬಂದ. ಬರಗುಟ್ಟಿಗೆ ಅಧಿಕಾರಲೇ ಕೇಳ್ತಾಳ ಪಾರ್ವತಿ. ಏನಂತ ಕೇಳ್ತಾಳ? ಏ ಪರಮಾತ್ಮ ಎಲ್ಲದಕ್ಕೂ ಹಾಕಿ ಬಂದೇನ ಅನ್ನ ಅಂತ ಕೇಳು. ಅವಾಗ ಪರಮಾತ್ಮ ಹೇಳ್ತಾನೆ, ಎಲ್ಲದಕ್ಕೂ ಹಾಕಿ ಬಂದಾನೆ ಪಾರ್ವತಿ, ನಿಂದ ಏನ್ರ ಇದ್ರ ತೋರ್ಸಿ ಹಾಕು, ಅಧಿಕಾರ ಭಾಳ ಕಾಣತತ್ತಿ ಅಂತ ಹೇಳಿದಾಗ ಏನಿಲ್ಲ ಪರಮಾತ್ಮನ ಇಟ್ಕೊಂಡಂತದ ನಿನಗೆ ತೋರಿಸ್ತಾನೆ ಕರೆ. ಆದ್ರೆ ನಾ ಏನು ಹೇಳ್ತಾನ ಅದನ್ನ ಕೇಳ್ಬೇಕು ಪರಮಾತ್ಮ ಅಂತ ಹೇಳ್ತಾಳೆ ಈ ಪಾರ್ವತಿ. ಹೇಳಿದಾಗ ಪರಮಾತ್ಮ ಅಂದ, ಏ ನೀ ಕೇಳುದಟ್ಟಲ್ಲ ಅದಕ್ಕೆ ಡಬಲ್ ಮಾಡಿ ಕೊಡ್ತಾನೆ ಏನಂತ ಹೇಳೇ ಬಿಡ ಅಂದ ಪರಮಾತ್ಮ. ಅಂದಾಗಿ ಪಾರ್ವತಿ ಏನು ಮಾಡ್ತಾಳ? ಅಧಿಕಾರಲೇ ಪರಮಾತ್ಮ ನಾನು ಹೇಳಿದಂತ ಮಾತು ಕೇಳ್ತಾನ ಬಾ ಅಂದಾನಂತ ತಿಳ್ಕೊಂಡ ತನ್ನ ಕೊಳಾಗಿದ್ದಂತ ಗುಂಡಗಡಿಗೆ ತೆಗೆದು ಕೈಯಾಗಿ ಹಿಡ್ಕೊಂಡು ಅದನ್ನ ಬರಾಬರ ಪಿರ್ಕಿ ಬೀಚಿ ಪರಮಾತ್ಮನ ಮುಂದೆ ಹಿಡ್ತಾಳೆ. ಏನಂತ ಹೇಳಿ? ಏ ಪರಮಾತ್ಮ ಇಲ್ಲೊಂದು 84 ಲಕ್ಷ ಜೀವರಾಶಿ ಒಳಗ ಇಲ್ಲೊಂದು ಜೀವರಾಶಿಗೆ ಅನ್ನ ಹಾಕೋದು ಉಳ್ದತಿ, ನಾ ಏನು ಹೇಳ್ತಾನ ಅದನ್ನ ಕೇಳ ಪರಮಾತ್ಮ ಅಂದ ಪಾರ್ವತಿ. ಅವಾಗ ಪರಮಾತ್ಮ ಅಂದ, ಏ ಪಾರ್ವತಿ ನೀನು ಭಾಳ ಶಾನೆ ಆತ ತಿಳಿದಿದ್ನಿ, ನಿನ್ನ ಜಗದಾಗ ಭಾಳ ಶಾನೆ ಆತ ತಿಳಿದಿದ್ನಿ ಕರೆ. ನಿನ್ನಾಟ ದಡ್ರ ಈ ಜಗದಾಗ ಯಾರು ಅಲ್ಲ ಅಂತ ಹೇಳಿಬಿಟ್ಟವ ಪರಮಾತ್ಮ. ಯಾಕೋ ಪರಮಾತ್ಮ ಹೇಳಿದಂತ ಅದು ಕೇಳ್ತಾನಂತೇಳಿ ತಿರುಗಿ ಬೀಳಾಕ್ ಹೋಗಬೇಡ, ನಾ ಹೇಳಿದಂಗ ಕೇಳು ಒಂದು. ಅವಾಗ ಪರಮಾತ್ಮ ಹೇಳ್ತಾನ, ಏ ಪಾರ್ವತಿ ನೀ ಏನು ಗುಂಡಗಡಿಗಾಗಿ ನನಗೆ ತೋರಿಸ್ಬೇಕಂತ ತಂದದಿ ನೋಡು, ಇದನ್ನ ನಾಯನ ಕಣ್ಣಿಗೆ ತೆರೆದು ನೋಡಂಗಿಲ್ಲ, ನಿನ್ನ ಕಣ್ಣಲ್ಲಿ ನೀನ ಸ್ವತಃ ನೋಡುವ ಅದು ಏನು ಬಾಯಾಗ ಹಿಡ್ದೈತೋ ಏನು ಇಲ್ಲೋ ಅಂತೇಳಿ ಕೇಳಿದಾಗ ಪಾರ್ವತಿ ಅಧಿಕಾರಲೇ ನೋಡ್ತಾಳ. ನೋಡಿದಾಗ ಏ ಅಲ್ಲಂಗ ನೀ ಅನ್ನ ಹಾಕ್ತಿ ಅದಕ್ಕೆ ನೀ ಅನ್ನ ಹಾಕಿಲ್ಲ ಅಂತ ಹೇಳಿ ಪಾರ್ವತಿ ಗುಂಡಗಡಿಗಾಗಿದ್ದಂತ ಇರಿಬಿ ಕಣ್ಣು ತೆರೆದು ನೋಡ್ತಾಳು. ಆ ಇರಿಬಿಸೋದಕ್ಕೆ ಏನು ಮಾಡಿತ್ತ ಮಾಸ್ತರ್? ಏನು ಮಾಡಿ ಆ ಗುಂಡಗಡಿಗಾಗ ಮುಚ್ಚಿಟ್ಕೊಂಡ್ ಕರೆ ಪಾರ್ವತಿ ಆ ಇರಿಬಿಸೋದಕ್ಕೆ ಸಕ್ಕರೆ ಹಳ ಹಿಡ್ದತ್ತ ಬಾಯಾಗ. ಹೌದು, ಪರಮಾತ್ಮನ ಹಂಗೈತಿ.
ಪರಮಾತ್ಮ ಗುಂಡಗಡಿಗಾಗ ಪಾರ್ವತಿ ಮುಚ್ಚಿಟ್ಕೊಂಡಾಳ ಖರೆ. ಹೌದು. ಅದ್ರಾಗ ಸುದಕ್ಕೆ ಪರಮಾತ್ಮ ನೀಡುವಂತ ಶಕ್ತಿ ಅವನಲ್ಲಿ ಐತಿ. ಹೌದು. ಯಾಕಂದ್ರೆ ಪರಮಾತ್ಮನ ಆಟ ಹಂಗೈತಿ. ಈಕೆ ಆಟ ಈ ಮಶಿಬನಾಳ ವಿದ್ಯಾನಾಟಿನ ಬೇರೆ ಐತಿ. ಹಾ ಇನ್ನ ನೋಡಕ್ಕೆ ಇನ್ನ 2 ದಿನ ಅದಾವ ಮಾಸ್ತರ್. ಹಾ ಸಾಯ್ಲಿ ಕರ್ತಾವಂತ ದೊಡ್ಡದ ಎಲ್ಲ ಹೇಳತ್ತಾಳ. ಹೇಳಿ ಇನ್ನ ಮುಂದೆ ಹೇಳೋಣ.